ಕಾರ್ಯಕ್ರಮದ ಕೊನೆಯ ಹೆಜ್ಜೆಯಲ್ಲಿ ನಾವಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಆಗಮಿಸಿದಂತಹ ಸರ್ವರಿಗೂ ಕೂಡ ಕೃತಜ್ಞತೆಯ ಪ್ರಣತಿಗಳನ್ನು ಅರ್ಪಿಸಲಿಕ್ಕೆ ಶ್ರೀಮತಿ ವೀಣಾ ಬಣ್ಣಂಜೆ ಅವರನ್ನು ಅತ್ಯಂತ ಆತ್ಮೀಯವಾಗಿ ಆಮಂತ್ರಿಸ್ತಾ ಇದ್ದೇನೆ. ಪರಮ ಪೂಜ್ಯರ ಪದತಲಕ್ಕೆ ನಮಸ್ಕರಿಸಿ ಅವರ ಎಲ್ಲರ ಆಶೀರ್ವಾದ ಬೇಡುತ್ತಾ, ಇದುವರೆಗೆ ಈ ಒಂದು ವರ್ಷದಲ್ಲಿ ನಾವು ಪಡೆದ ಬಹಳ ದೊಡ್ಡ ಪುಣ್ಯ, ಬಹಳ ದೊಡ್ಡ ಸಂಪತ್ತು ಏನಾದರೂ ಇದ್ದರೆ ಅದು ಇಷ್ಟು ಜನ ಸ್ವಾಮೀಜಿಯವರು ನಮಗೆ ಆಶೀರ್ವಾದ ಮಾಡಿತ್ತು. ಇದಕ್ಕಿಂತ ದೊಡ್ಡ ಆಶೀರ್ವಾದ ಒಬ್ಬ ಅಪ್ಪನ ಮಕ್ಕಳಾಗಿ ಬೇರೆ ಏನೂ ಬೇಕಾಗಿಲ್ಲ ಅಂತ ನಾನು ಬಹಳ ಆರ್ತಳಾಗಿ, ದೀನಳಾಗಿ ಮತ್ತು ಇದು ಕೃತಾರ್ಥ ಭಾವದಿಂದ ನಡೆದ ನಿಮ್ಮೆಲ್ಲರ ಆಶೀರ್ವಾದದ ಫಲ ಅನ್ನೋದನ್ನೇ ಮತ್ತೆ ಮತ್ತೆ ಪುನರುಚ್ಚರಿಸಿ, ಸರ್ವವನ್ನೂ ಕೂಡ ನೀವು ಯಾವ ಒಳಿತುಗಳನ್ನು ನಮಗೆ ಹೇಳಿದ್ದೀರಾ ಅದು ಅಪ್ಪನ ಪುಣ್ಯದ ಫಲಪ್ರಾಪ್ತಿ, ನಮ್ಮದೇನೂ ಇಲ್ಲ, ಸೂತ್ರೇ ಮಣಿಗಣ ಇವ ಅನ್ನುವ ಭಾವದಲ್ಲಿ ಆ ಸೂತ್ರ ನಾವು ಪೋಣಿಸಿಕೊಂಡ ಮಣಿಯಾಗಿ ಇದ್ದರೆ ಸಾಕು ಅನ್ನುವ ಭಾವದಿಂದ ನಿಮ್ಮ ಎಲ್ಲರ ಪದತಲಕ್ಕೆ ಮೊನ್ನಿನಿಂದ ಹಿಡಿದು ಇಂದಿನವರೆಗೆ ನಮ್ಮನ್ನು ಹರಿಸಿದ ಎಲ್ಲ ವಿದ್ವಾಂಸರು, ಎಲ್ಲ ಮಹನೀಯರು, ಪರಮಪೂಜ್ಯರಂತೂ ಪ್ರಾರಂಭದಿಂದ ಅದು ಉಡುಪಿಯ ಯಾತ್ರೆ ಆರಂಭವಾದಂದಿನಿಂದ ನಮಗೆ ಕೊಟ್ಟಂತಹ ಆಶೀರ್ವಾದದ ಫಲ ಇವತ್ತು ಕೂಡ ಮಧ್ವ ಸರೋವರದ ತೀರ್ಥ ನಮ್ಮನ್ನು ಕಾಯ್ತಿದೆ. ಅವರು ಕೊಟ್ಟ ಕಡೆಗೋಲು ನಮಗೆ ಬಲವಾಗಿ ಇದೆ. ಅವೆಲ್ಲವುಗಳನ್ನು ಕೂಡ ಭಕ್ತಿಯಿಂದ ತಮಗೆ ಸಮರ್ಪಿಸಿ ನಾವು ಕಾರಣ ಮಾತ್ರ, ಸಾಧನ ಮಾತ್ರ ಅನ್ನೋದನ್ನು ನಿವೇದಿಸಿ, ಇಷ್ಟು ಜನರ ಋಣ ಆ ಭಕ್ತಿಯಿಂದ ನಾವು ಕಟ್ಟಿಕೊಂಡು ಹೊರಟಿದ್ದೇವೆ, ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ತಾ, ಪರಮಪೂಜ್ಯರು ತಲೆಗೆ ಹಾಕಿದ ಆ ಮಂತ್ರಾಕ್ಷತೆಯ ಹಾಗೆ ಬೆಳಗ್ಗೆ 6 ಗಂಟೆಗೆ ಗುಡಿಸಿದ ತಾಯಂದಿರ ಆ ಕಸಬರಿಗೆ ರಸ ಕೂಡ ನಮ್ಮನ್ನು ಕಾಯ್ತಿದೆ. ಅಂಥ ಎಲ್ಲ ತಾಯಂದಿರಿಗೆ ಹೊರಗೆ ಊಟ ಕೊಟ್ಟು ಸಲಹಿದ ತಾಯಂದಿರು, ಪಾತ್ರೆ ತೊಳೆದು ಸಾಕಿದ ಅಮ್ಮಂದಿರು, ನಿಮ್ಮಂಥ ಎಲ್ಲ ಭಕ್ತ ಪ್ರೀತಿಯ ಅಪ್ಪನ ಮಕ್ಕಳನ್ನು ವಂದಿಸಿ ನಾವು ನಿಮಗೆ ನೆನಪಾಗದೆ ಅಪ್ಪ ಮಾತ್ರ ನೆನಪಾಗಲಿ ಅಂತ ಪ್ರಾರ್ಥಿಸಿಕೊಳ್ತಾ, ಇದು ಇಷ್ಟೂ ನಡೆಯುವಾಗ ಈ 3 ದಿನಗಳ ಕಾಲ ನನಗೆ ವಾಕ್ ಕಷ್ಟವಾಗ್ತಿದೆ ಅನ್ನುವ ಕಾರಣಕ್ಕೆ ನಾನು ರೂಪಾಶ್ರೀಯವರನ್ನು, ವಾದಿರಾಜವರನ್ನು ಕರೆದಿದ್ದೆ. ಅವರು ಎಷ್ಟು ಪ್ರೀತಿಯಿಂದ ನಡೆಸಿಕೊಟ್ಟಿದ್ದಾರೆ. ಅವರಿಬ್ಬರನ್ನು ಕೂಡ ನೀವು ಎಷ್ಟು ಚೆನ್ನಾಗಿ ಅದನ್ನು ನಿರ್ವಹಿಸಿದ್ದಾರೆ ಅನ್ನೋದನ್ನು ನೀವೇ ಬಲ್ಲಿರಿ. ಅವರನ್ನು ಪೂಜ್ಯರು ಗೌರವಿಸಬೇಕು. ಬನ್ನಂಜೆ ಪ್ರತಿಷ್ಠಾನದ ಪರವಾಗಿ ಪರಮಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥರು ಎಷ್ಟನ್ನು ಸಾಧ್ಯವಾಗಿಸಿದವರು ಈ ಕೊನೆಯ ಕೃತಾರ್ಥತೆಯನ್ನು ಕೂಡ ನಡೆಸಿಕೊಡಬೇಕು ಅಂತ ಪ್ರಾರ್ಥಿಸ್ತಾ, ನಿಮ್ಮೆಲ್ಲರಲ್ಲೂ ಕೂಡ ನಮ್ಮನ್ನು ಮರೆತು ಬಿಡಿ, ನಾವು ಇಲ್ಲದೆ ಹೋಗುವಂತೆ ಆಶೀರ್ವದಿಸಿ ಅಪ್ಪ ಮಾತ್ರ ಉಳಿಯುವ ಹಾಗೆ ಮಾಡಿ ಅಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ವಂದನೆಗಳು. ರೂಪಾಶ್ರೀ ಮತ್ತು ವಾದಿರಾಜ್.